ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಯಾಕಂದರೆ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಇತ್ತೀಚೆಗೆ ತುಂಬಾ ವರ್ಕ್ ಆಗ್ತಾ ಇದೆ. ಸೊ ನಾವು ಆಲ್ಮೋಸ್ಟ್ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿದ್ದೀನಿ. ಒಂದು ದಿನಕ್ಕೆ 1 ಅಥವಾ 2 ಸೆಟಪ್ ಸಿಗ್ತಾ ಇದೆ. ಸೊ ವೀಕ್ಲಿ 3 to 4 ಸೆಟಪ್ ಕಂಪಲ್ಸರಿಯಾಗಿ ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ ಅದಕ್ಕೆ ರೂಲ್ಸು ಮತ್ತು ರೆಗ್ಯುಲೇಷನ್ಸು ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡೋದ್ರಿಂದ 5 ಈಸಿಯಾಗಿ ನಾವು ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ಸೊ ಆಲ್ಮೋಸ್ಟ್ ನಾವು ಫ್ರೈಡೇ ಚಾರ್ಟಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಬ್ಯಾಕ್ ಟೆಸ್ಟ್ ಆಗಿ ತೋರಿಸ್ತಾ ಇದ್ದೀನಿ ಒನ್ ಬೈ ಒನ್ ಯಾವತ್ತು 5 ಪ್ರೊಮ್ಯಾಕ್ ಸ್ಟ್ರಾಟಜಿ ವರ್ಕ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಆಗಿ ನಾನೇ ಫೈಂಡ್ ಮಾಡಿರೋ ಸ್ಟ್ರಾಟಜಿವು ಕೆಲವೊಂದಿಷ್ಟು ರೂಲ್ಸ್ ಇದೆ, ಕೆಲವೊಂದಿಷ್ಟು ಕಂಡೀಷನ್ಸ್ ಫುಲ್ಫಿಲ್ ಆಗಬೇಕಾಗತ್ತೆ. ಕಂಡೀಷನ್ಸ್ ಫುಲ್ಫಿಲ್ ಆದಮೇಲೆ ನಾವು ಎಂಟ್ರಿನ ತಗೊಳ್ಬೇಕಾಗತ್ತೆ. ಸೊ ಬಿಫೋರ್ ಕಂಡೀಷನ್ಸ್ ಫುಲ್ಫಿಲ್ ಆಗದೇ ಎಂಟ್ರಿ ತೊಗೊಂಡ್ರೆ ಮ್ಯಾಕ್ಸಿಮಮ್ ಟೈಮಲ್ಲಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗೋಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ರೂಲ್ಸು ಮತ್ತು ಕಂಡೀಷನ್ಸು ಫುಲ್ಫಿಲ್ ಆದಮೇಲೆ ಇಮಿಡಿಯೇಟಾಗಿ ನಾವು ಎಂಟ್ರಿನ ತೊಗೋಬೇಕಾಗಿರುತ್ತೆ. ಸೊ ಇದು ಫ್ರೈಡೇ ಚಾರ್ಟು ಆಲ್ಮೋಸ್ಟ್ ಏನಾಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗಿರುತ್ತೆ ಮಾರ್ಕೆಟು. ಮೋರ್ ದೆನ್ ಯು ಕ್ಯಾನ್ ಸಿ ಎಷ್ಟು ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತಂದರೆ ಆಲ್ಮೋಸ್ಟ್ ನಮಗೆ 40 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿದೆ ಮಾರ್ಕೆಟು. ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಒಂದು 3 to 4 ಡೇಸ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಸೈಡ್ ವೇ ಇದೆ ನೋಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಈ ರೇಂಜನ್ನು ಬ್ರೇಕ್ ಮಾಡೋಕ್ಕೆ ಆಗಿಲ್ಲ ಆಲ್ಮೋಸ್ಟ್ ಮಾರ್ಕೆಟ್ಗೆ. ಸೊ ದಿಸ್ ಈಸ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಕ್ರೂಷಿಯಲ್ ಲೆವೆಲ್ ಇದು ಈ ಏರಿಯಾ ಅಂತಂದರೆ ಆಲ್ಮೋಸ್ಟ್ ನೀವು ನೋಡ್ಬೋದು. ಈಗ ಈ ಏರಿಯಾ ಇದೆಯಲ್ಲ 23,870 860 ಸಮಥಿಂಗ್ ಇದೆ. ಈ ಏರಿಯಾ ತುಂಬಾ ಕ್ರೂಷಿಯಲ್ ಲೆವೆಲ್ ಆಗಿತ್ತು. ಸೊ 3 ದಿನದಿಂದ ಮಾರ್ಕೆಟ್ ಬ್ರೇಕ್ ಮಾಡೋಕ್ಕಾಗಿರಲಿಲ್ಲ. ಸೊ ಇಮಿಡಿಯೇಟ್ ಏನಾಗುತ್ತೆ, ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗಿ ಸೊ ನೆಕ್ಸ್ಟ್ ಏನಾಗುತ್ತೆ, ತ್ರೀ ವೈಟ್ ಶೋಲ್ಡರ್ ಈ ಥರ ಒಂದು ಪ್ಯಾಟರ್ನ್ ಬರುತ್ತೆ. 3 ವೈಟ್ ಶೋಲ್ಡರ್ ಅಂದರೆ ದಿಸ್ ಇಸ್ ಅ ಬುಲ್ಲಿಶ್ ಪ್ಯಾಟರ್ನ್ ಇದು. ಓಕೆ, ನೆಕ್ಸ್ಟ್ ನಾನು ಫ್ರೈಡೇ ಟ್ರೇಡ್ ತೊಗೊಂಡಿರ್ತೀನಿ. ಫಿಬೊನಾಚಿ ಸೆಟಪ್ ಬಗ್ಗೆ ಕ್ವಿಕ್ ಆಗಿ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಬಗ್ಗೆ ನೋಡೋಣ. ಓಕೆ, ಅಂದರೆ ಫಿಬೊನಾಚಿ ಸೆಟಪ್ಪಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೆ ಫ್ರೈಡೇ, ಅದಕ್ಕೋಸ್ಕರ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು 3 ವೈಟ್ ಶೋಲ್ಡರ್ ಥರ ಪ್ಯಾಟರ್ನ್ ಬರುತ್ತೆ. 3 ವೈಟ್ ಶೋಲ್ಡರ್ ಅಂದರೆ ಬುಲ್ಲಿಶ್ ಪ್ಯಾಟರ್ನ್ ಇದು. ಅಂದರೆ 3 ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ಸು, ಹೆಲ್ದಿ ಕ್ಯಾಂಡಲ್ಸ್ ಕ್ಲೋಸ್ ಆಗಿದೆ. ಸೊ ಕ್ಲೋಸ್ ಆದಮೇಲೆ ಇಮಿಡಿಯೇಟ್ ಆಗಿ ಏನಾಗುತ್ತೆ, ದಿಸ್ ಏರಿಯಾ ಅಂದರೆ ಹಿಂದ್ಗಡೆ ಚಾರ್ಟಲ್ಲಿ ಹೋಗಿ ನೋಡಿದ್ರೆ ಈ ಏರಿಯಾನ ನೋಡ್ಬೋದು. ಆಲ್ಮೋಸ್ಟು ಈ ಏರಿಯಾನ ಕ್ರಾಸ್ ಮಾಡೋಕ್ಕಾಗಿಲ್ಲ ಮಾರ್ಕೆಟ್ಗೆ. ಸ್ವಲ್ಪ ಇದನ್ನು ರೆಸಿಸ್ಟೆನ್ಸ್ ಆಗಿ ಒಂದು 3 ಸಾರಿ ಅಂದರೆ ಟಚ್ ಆಗಿದೆ ಮತ್ತೆ ಫಾಲ್ ಆಗಿದೆ, ಸೊ ಟಚ್ ಆಗಿದೆ ಮತ್ತೆ ಫಾಲ್ ಆಗಿದೆ, ಸೊ ಟಚ್ ಆಗಿದೆ ಮತ್ತೆ ಫಾಲ್ ಆಗಿದೆ. ಈ ಥರ ಕಂಟಿನ್ಯೂಸ್ ಆಗಿ ಒಂದು 3 to 4 ಡೇಸ್ವರೆಗೂ ಈ ಏರಿಯಾನ ಬ್ರೇಕ್ ಮಾಡೋಕ್ಕಾಗಿಲ್ಲ. ಇಮಿಡಿಯೇಟ್ ಆಗಿ ಏನಾಗುತ್ತೆ ಅಂತಂದರೆ ಈ ಬ್ರೇಕ್ ಆಗಿ ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗೋ ಸಾಧ್ಯತೆ ಇತ್ತು. ಅಂದರೆ ಈ ಥರ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಮೇಲೆ ಇಮಿಡಿಯೇಟ್ ಆಗಿ ನಾನು ಏನು ಮಾಡ್ತೀನಿ, ಈ ಥರ ನಾನು ಫಿಬೊನಾಚಿ ಟೂಲನ್ನು ಡ್ರಾ ಮಾಡ್ಕೋತೀನಿ. ಓಕೆ, ಲೋ ಟು ಹೈವರೆಗೂ ಡ್ರಾ ಮಾಡಿ ಇಟ್ಕೋತೀನಿ. ಇದು ಇಮಿಡಿಯೇಟ್ ಆಗಿ ಫಿಬೊನಾಚಿ ಟೂಲ್ ಬೇರೆನೇ ಇರುತ್ತೆ. ಸೊ ನಾವು ಜಸ್ಟ್ ಬೇಸಿಕ್ ಅಂದರೆ ಡಿಫಾಲ್ಟ್ ಸೆಟ್ಟಿಂಗ್ ಬೇರೆನೇ ಇರುತ್ತೆ. ಇದನ್ನು ನಾವು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ 100%, 78%, 50%, 23%, 0. ಓಕೆ, ಈ ಥರ ನಾವು ಫಿಬೊನಾಚಿ ಟೂಲನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೆಟ್ ಮಾಡ್ಕೊಂಡು ಏನು ಮಾಡಬೇಕು, ಮಾರ್ಕೆಟು ಮೇಲ್ಗಡೆ ಕ್ರಾಸ್ ಆಗಿ ಕ್ಲೋಸ್ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ಈ ಥರ ಒಂದು ಫುಲ್ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾನೇನು ಮಾಡ್ತೀನಿ ಅಂತಂದರೆ ಕ್ವಿಕ್ಕಾಗಿ ಎಂಟ್ರಿನ ತೊಗೋತೀನಿ. ಜಸ್ಟು ಈ ಟೂಲನ್ನು ಡ್ರಾ ಮಾಡಿ ತೋರಿಸ್ತೀನಿ. ಓಕೆ, ಲಾಂಗ್ ಟೂಲನ್ನು ಡ್ರಾ ಮಾಡಿ ತೋರಿಸ್ತೀನಿ. ಕ್ಲೋಸ್ ಆಗಿ ರೀಟೆಸ್ಟಿಗೆ ಬರುತ್ತಲ್ಲ, ಸೊ ಇಲ್ಲಿ ಈ ಕ್ಯಾಂಡಲ್ಲು ಅಂದರೆ ಈ ಕ್ಯಾಂಡಲ್ ರೀಟೆಸ್ಟಿಗೆ ಬಂದಾಗ ಇಲ್ಲಿ ನಾನು ಎಂಟ್ರಿನ ತೊಗೋತೀನಿ. ನಂದು ಆಲ್ಮೋಸ್ಟ್ ಸ್ಟಾಪ್ ಲಾಸ್ ಇರುತ್ತೆ 0.78ವರೆಗೂ ಸ್ಟಾಪ್ ಲಾಸ್ ಇರುತ್ತೆ. ಮೋರ್ ದೆನ್ 25 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇತ್ತು ನನಗೆ. ಅದಾದಮೇಲೆ ನೆಕ್ಸ್ಟ್ 1:2ವರೆಗೂ ಇಮಿಡಿಯೇಟಾಗಿ ಮಾರ್ಕೆಟು ಟಾರ್ಗೆಟ್ ಕೊಡುತ್ತೆ. 1:2 ಆಲ್ಮೋಸ್ಟ್ 25 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇತ್ತು. ಆಲ್ಮೋಸ್ಟ್ 50 ಪಾಯಿಂಟ್ಸ್ವರೆಗೂ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಈ ಥರ ಒಂದು ಗ್ರೀನ್ ಕ್ಯಾಂಡಲ್ ಅಂದರೆ ಹೆಲ್ದಿ ಕ್ಯಾಂಡಲ್ಸು ಕ್ಲೋಸ್ ಆಗ್ತಾ ಮಾರ್ಕೆಟು ನಮಗೆ ಟಾರ್ಗೆಟನ್ನು ಪೂರ್ತಿಯಾಗಿ ಕ್ಲಿಯರಾಗಿ ಹಿಟ್ ಮಾಡಿದೆ. ಸೊ ಟಾರ್ಗೆಟ್ ಹಿಟ್ ಆಯಿತು. ನೆಕ್ಸ್ಟ್ ನನಗೆ ಆಲ್ಮೋಸ್ಟು ನಾನು ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಸಲ್ಲಿ ಹಾಕಿದ್ದೀನಿ, ನೀವು ಹೋಗಿ ನೋಡ್ಕೋಬೋದು. ನಂದು ಪ್ರಾಫಿಟ್ ಎಷ್ಟಾಗಿದೆ, ಪ್ರಾಫಿಟ್ ಆಗಿದೆ ನನಗೆ. ಸೊ ಎಂಟ್ರಿ ಏನಾಗಿತ್ತು, ನಂದು ಎಕ್ಸಿಟ್ ಏನಾಗಿತ್ತು, ಎಷ್ಟು ಕ್ವಾಂಟಿಟಿ ಇರುತ್ತೆ ಅಂತ ಪೂರ್ತಿ ಕ್ಲಿಯರಾಗಿ ಹಾಕಿದ್ದೀನಿ. ಸೊ ಓಕೆ, ನೋಡ್ಬೋದು. ಈ ಥರ ಫಿಬೊನಾಚಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಮೇಲೆ ನಮಗೆ ಎಂಟ್ರಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಸೆಟಪ್ಗೋಸ್ಕರ ನಾವು ವೇಟ್ ಮಾಡಬೇಕಾಗುತ್ತೆ. ಮಾರ್ಕೆಟು ಪ್ರೈಸ್ ಆ್ಯಕ್ಷನ್ ಜೊತೆಗೇ ಮೂವ್ ಆಗ್ತಾ ಇರುತ್ತೆ. ಸೊ ಮಾರ್ಕೆಟ್ ಏನು ಮಾಡುತ್ತೆ, ಈ ಏರಿಯಾಗೆ ಬಂದು ಇಲ್ಲಿಂದ ಮತ್ತೆ ರಿಟ್ರೇಸ್ ತೊಗೊಳುತ್ತೆ ಅಂದರೆ 0.5 ಏರಿಯಾ. ಸೊ ಫಿಬೊನಾಚಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ, 0.5 ಏರಿಯಾದಿಂದ ಮತ್ತೆ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಪ್ರೈಸ್ ಆ್ಯಕ್ಷನ್ ಬೇಸ್ ಮೇಲೆ ಅಂದರೆ ಮಾರ್ಕೆಟ್ ಮೂಮೆಂಟ್ ಆಗ್ತಾ ಇರುತ್ತೆ ಅಂದಮೇಲೆ ಯಾವುದೋ ಒಂದು ಕಂಡೀಷನ್ ಬೇಸ್ ಮೇಲೆ ಮೂಮೆಂಟ್ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ಅಂತಂದರೆ ಏನೋ ಒಂದು ನ್ಯೂಸ್ ಬೇಸ್ ಇರುತ್ತೆ ಅಥವಾ ಏನೋ ಒಂದು ಪ್ರೈಸ್ ಆ್ಯಕ್ಷನ್ ಇರುತ್ತೆ. ಸೊ ಓಕೆ, ಯಾವುದೋ ಒಂದು ಪ್ರೈಸ್ ಆ್ಯಕ್ಷನ್ನ ಫಾಲೋ ಮಾಡುತ್ತೆ ಮಾರ್ಕೆಟು, ಸುಮ್ಮನೆ ಫಾಲ್ ಆಗೋಲ್ಲ. ಅದಾದಮೇಲೆ ನಮ್ಗೆ ಏನಾಗುತ್ತೆ, ಒಂದು ಟ್ರೇಡ್ಗೆ ನಾನು ಪೂರ್ತಿ ಕ್ಲೋಸ್ ಮಾಡಿಬಿಡ್ತೀನಿ. ಈ ಟ್ರೇಡ್ ಟಾರ್ಗೆಟ್ ಹಿಟ್ ಆದಮೇಲೆ ಟ್ರೇಡಿಂಗನ್ನು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ, ಅವತ್ತೇ ಅದೇ ದಿನಾನೇ ಇಲ್ಲಿ ಇದು ರೆಸಿಸ್ಟೆನ್ಸ್ ಏರಿಯಾ ಆಗಿರುತ್ತೆ. ಸೊ ಚಾರ್ಟಲ್ಲಿ ಹಿಂದೆ ಹೋಗಿ ನೋಡಿದ್ರೆ ಈ ರೆಸಿಸ್ಟೆನ್ಸ್ ಏರಿಯಾ ಸಿಗುತ್ತೆ ನಮಗೆ 23,900, 23,935 ಅಂದರೆ 900ಇಂದ ಹಿಡಿದು ಆಲ್ಮೋಸ್ಟು 24,000ವರೆಗೂ ದಿಸ್ ಇಸ್ ಸ್ಟ್ರಾಂಗ್ ಜೂನೇ ಇದೆ ಅದು ಆಲ್ಮೋಸ್ಟು. ಈ ಏರಿಯಾದಲ್ಲಿ ಅಂದರೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ನಮಗೆ
5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ. 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಯಾವ ಸೈಡ್ ಅಂತಂದರೆ ಬರೀ ಸೆಲ್ಲಿಂಗ್ ಸೈಡ್ ಮಾಡೋದು, ಅಂದರೆ ನಾವು ಬೈಯಿಂಗ್ ತೊಗೊಳಕ್ಕೆ ಆಗಲ್ಲ ಟ್ರೇಡನ್ನು. 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿನಲ್ಲಿ ಬೈಯಿಂಗ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ಅದು ಪೂರ್ತಿ ಸೆಟಪ್ ವರ್ಕ್ ಆಗಿ ಅದರ ಎಕ್ಯುರೇಸಿ ಗ್ಯಾರಂಟಿ ಆದಮೇಲೆ ಬೈಯಿಂಗ್ ಬಗ್ಗೆ ಕ್ಲಿಯರಾಗಿ ನಾನು ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಜಸ್ಟ್ ಇದು ಏನಾಗಿರುತ್ತೆ ಅಂದರೆ ಸೆಲ್ಲಿಂಗ್ ಸೈಡ್ ನಾವು ಬರೀ ಫುಟ್ ಬೈ ಮಾಡೋದು. ಓಕೆ, ಸಪೋಸ್ ಏನಾದರೂ ನೀವು ಆಪ್ಷನ್ ಬೈಯರ್ ಆಗಿದ್ದರೆ ಫುಟ್ ಬೈ ಮಾಡೋದು, ಆಪ್ಷನ್ ಸೆಲ್ಲರ್ ಆಗಿದ್ದರೆ ಕಾಲ್ ಸೆಲ್ ಮಾಡೋದು. ಸಪೋಸ್ ನೀವು ಫ್ಯೂಚರ್ ಸೆಲ್ಲರ್ಸ್ ಆಗಿದ್ದರೆ ಫ್ಯೂಚರ್ ಟ್ರೇಡರ್ಸ್ ಆಗಿದ್ದರೆ ಫ್ಯೂಚರ್ಸ್ನ ಸೆಲ್ ಮಾಡೋದು. ಈ ಥರ ಅಂದರೆ ಇಂಡೆಕ್ಸ್ ಫಾಲ್ ಆಗ್ತಾ ಇರುತ್ತಲ್ಲ, ಫಾಲ್ ಆಗ್ತಾ ಇದ್ದಾಗ ಮಾತ್ರ ಈ ಸೆಟಪ್ ವರ್ಕ್ ಆಗುತ್ತೆ. ಸೊ ಅಪ್ ಆಗ್ತಾ ಇದ್ದರೆ ವರ್ಕ್ ಆಗಲ್ಲ. ಸೊ ಈ ಥರ ನಾವು ರಿವರ್ಸಲ್ ಪ್ಯಾಟರ್ನ್ನ ಹುಡುಕಬೇಕಾಗಿರುತ್ತೆ. ಸೊ ರಿವರ್ಸಲ್ ಪ್ಯಾಟರ್ನ್ ಜೊತೆಗೆ 5 ವರ್ಕ್ ಆಗುತ್ತೆ. ಸೊ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಮಾರ್ಕೆಟ್ ಫಾಲ್ ಆಗುವಾಗ ಮಾತ್ರ ನಮಗೆ ವರ್ಕ್ ಆಗುತ್ತೆ. ಸೊ ಆ ಥರನೇ ಇಲ್ಲಿ ಏನಾಗುತ್ತೆ, ಒಂದು ಪ್ಯಾಟರ್ನ್ ಬರುತ್ತೆ. ಜಸ್ಟ್ ಈ ಥರ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗುತ್ತೆ. ನಾವೆಲ್ಲ ಟಾರ್ಗೆಟ್ ಬುಕ್ ಮಾಡಿ ಮಾರ್ಕೆಟಿಂದ ಹೊರಗಡೆ ಬರ್ತೀವಿ. ಸೊ ಈ ಏರಿಯಾದಲ್ಲಿ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಏರಿಯಾ ಇರುತ್ತಲ್ಲ, ಈ ಏರಿಯಾದಲ್ಲಿ ನಮಗೆ ಇನ್ವರ್ಟೆಡ್ ಹ್ಯಾಮರ್ ಥರ ಒಂದು ಕ್ಯಾಂಡಲ್ ಬರುತ್ತೆ. ಸೊ ಇನ್ವರ್ಟೆಡ್ ಹ್ಯಾಮರ್ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಬಂದಾಗ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಯಾಕಂದರೆ ಟ್ರೆಂಡ್ ರಿವರ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದ್ರ ಜೊತೆಗೆ ನಮಗೆ 5 ಕ್ರಾಸ್ ಓವರ್ ಆಗಬೇಕು. ಅಂದರೆ ನೆಕ್ಸ್ಟ್ ಈ ಥರ ಒಂದು ಗ್ರೀನ್ ಕ್ಯಾಂಡಲ್ ಬಂದಿದೆ. ಓಕೆ ಫೈನ್, ನಮಗೆ ಕಂಡೀಷನ್ಸ್ ಫುಲ್ಫಿಲ್ ಆಗ್ತಾ ಇದೆ. ಜೊತೆಗೆ ನಮಗೆ ಇಲ್ಲಿ ಇನ್ನೂ ಒಂದು ಏನು ಕಂಡೀಷನ್ ಇರುತ್ತೆ ಅಂದರೆ ಹ್ಯಾಮರ್ ಕ್ಯಾಂಡಲ್ ಬರಬೇಕು, ಅಥವಾ ದೋಜಿ ಟೈಪ್ ಕ್ಯಾಂಡಲ್ ಬರಬೇಕು, ಅಥವಾ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಬರಬೇಕು. ಸೊ ದಿಸ್ ಇಸ್ ಆಲ್ಸೋ ಗುಡ್ ಸೈನ್. ಇದು ಒಂದು ಕಂಡೀಷನ್ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಇಮಿಡಿಯೇಟ್ ಆಗಿ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗಿರುತ್ತೆ. ಓಕೆ, ನೀವು ನೋಡ್ತಾ ಇರ್ಬೋದು ಇಮಿಡಿಯೇಟ್ ಆಗಿ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದೆ, ಬಟ್ EMA ಕ್ರಾಸ್ ಆಗಬೇಕು. ಆ ರೆಡ್ ಕ್ಯಾಂಡಲ್ ಒಳಗಡೆ EMA ಕ್ರಾಸ್ ಆಗಬೇಕಾಗುತ್ತೆ ಈ ಥರ. ಸೊ ಈ ಥರ ಅದೇ ಸಪೋಸ್ ಏನಾದರೂ ಈ ಥರ ದೊಡ್ಡ ಕ್ಯಾಂಡಲ್ ಬಂದು EMA ಕ್ರಾಸ್ ಆಗಿದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಇಲ್ಲಿನೇ ಎಂಟ್ರಿ ಸಿಗ್ತಾ ಇತ್ತು. ಸೊ ಸೇಮ್ ಕ್ಯಾಂಡಲ್ಗೆ ಸ್ಟಾಪ್ ಲಾಸ್ ಇಟ್ಕೊಂಡು 1:2 ಅಥವಾ 1:3 ಕ್ಯಾಪ್ಚರ್ ಮಾಡೋಂಥ ಸಾಧ್ಯತೆ ಇರ್ತಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಕ್ಯಾಂಡಲ್ಗೆ ಜಸ್ಟ್ ವೀಕಿಗೆ ಟಚ್ ಆಗಿದೆ ಹೊರತು ಫುಲ್ ಕ್ಯಾಂಡಲ್ ಒಳಗಡೆ EMA ಕ್ರಾಸ್ ಆಗಿಲ್ಲ. ಸೊ ಇವಾಗ ಏನು ಮಾಡಬೇಕಂದ್ರೆ ಈ ಥರ ಕಂಡೀಷನ್ ಇದ್ದಾಗ ನಾವು ಈ ಸೆಟಪ್ಪನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಪಾರ್ಚುನಿಟಿಗೋಸ್ಕರ ವೇಟ್ ಮಾಡಬೇಕಾಗತ್ತೆ. ಅಂದರೆ ನಾವು ಮಾರ್ಕೆಟ್ ಓಪನ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಟ್ರೇಡ್ ಮಾಡೋದಕ್ಕಿಂತ ಸೊ ಯಾವುದಾದ್ರೂ ಒಂದು ಸೆಟಪ್ಪನ್ನು ಪಿಕ್ ಮಾಡಿ. ತುಂಬಾ ಸೆಟಪ್ಸ್ ಇದೆ, ಯೂಟ್ಯೂಬ್ ಓಪನ್ ಮಾಡಿದರೆ ಸಾಕು ಎಲ್ಲ ಸ್ಟ್ರಾಟಜಿಗಳು ಹೇಳ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಒಂದು ಸ್ಟ್ರಾಟಜಿನ ಪರ್ಟಿಕ್ಯುಲರ್ ಆಗಿ ಪಿಕ್ ಮಾಡಿ ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ ಅದ್ರ ಜೊತೆಗಿನ ಸ್ಟಡಿ ಮಾಡೋದ್ರ ಮುಖಾಂತರ ನಮಗೆ ಒಂದಿನ ನಮಗೆ ಸಪೋಸ್ ಇನ್ನೂ ಸೆಟಪೇ ಬರಲಿಲ್ಲ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾಯಿದೆ ಅಥವಾ ಕಂಟಿನ್ಯೂಸ್ ಆಗಿ ಅಪ್ ಆಗ್ತಾ ಇದೆ, ಸೊ ಬುಲ್ಲಿ ಟ್ರೆಂಡಲ್ಲಿ ಹೋಗ್ತಾ ಇದೆ ಅಂತಂದಾಗ ನಾವು ವೇಟ್ ಮಾಡಬೇಕಾಗುತ್ತೆ. ಸೆಟಪ್ ಬರೋವರೆಗೂ ವೇಟ್ ಮಾಡಬೇಕು, ಸ್ಟಾಪ್ ಲಾಸ್ ಆಗಲಿ ಅಥವಾ ಟಾರ್ಗೆಟ್ ಆಗಲಿ. ಸೊ 1:2 ರಿಸ್ಕ್ ರಿವಾರ್ಡ್ನ ಇಟ್ಕೊಂಡು ನಾವು ಆಲ್ಮೋಸ್ಟ್ ಟ್ರೇಡ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ 1:2 ರಿಸ್ಕ್ ರಿವಾರ್ಡ್ ಈಸ್ ಅ ಬೆಸ್ಟ್. ಅಂದರೆ ಎಟ್ಲೀಸ್ಟ್ 1:2 ರಿಸ್ಕ್ ರಿವಾರ್ಡ್ ನೀವು ಫಾಲೋನ ಮಾಡಲೇಬೇಕಾಗುತ್ತೆ. 1:1 ಇದ್ದಾಗ ತುಂಬಾ ಎಕ್ಯುರೇಸಿ ಬೇಕಾಗುತ್ತೆ. ಸೈಕಾಲಜಿಕಲ್ ಪಾಯಿಂಟ್ ಮೇಲೆ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡಿ ಹಾಕ್ತೀನಿ. ನನಗೆ ಏನಾದರೂ 50 ಕಮೆಂಟ್ಸ್ ಬಂದು ಸೈಕಾಲಜಿಕಲ್ ಮೇಲೆ ವಿಡಿಯೋ ಮಾಡಿ ಅಂತ ಹೇಳಿದರೆ ನಾನು ಸೈಕಾಲಜಿ ಮೇಲೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಏನಾದರೂ ವಿಡಿಯೋನಲ್ಲಿ ನೀವು ಕಮೆಂಟ್ಸಲ್ಲಿ ತಿಳಿಸಿದರೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದಾಗ ಈ ರೆಸಿಸ್ಟೆನ್ಸ್ ಏರಿಯಾ ಇದೆಯಲ್ಲ, ದಿಸ್ ಇಸ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ. ಅಲ್ಲಿ ಏನಾಗುತ್ತೆ ನಮಗೆ ನೆಕ್ಸ್ಟ್ ವೇಟ್ ಮಾಡಿದಾಗ ಅಂದರೆ ಇದು ಸೆಟಪ್ ಖರಾಬ್ ಆಯಿತು, ಈ ಸೆಟಪ್ಪಲ್ಲಿ ನಾವು ಎಂಟ್ರಿನ ತೊಗೊಳ್ಳಲ್ಲ, ಅವಾಯ್ಡ್ ಮಾಡ್ತೀವಿ. ಯಾಕಂದರೆ 5 ಕ್ರಾಸ್ ಆಗಿಲ್ಲ ಪರ್ಫೆಕ್ಟಾಗಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಮತ್ತು ಮಾರ್ಕೆಟ್ ಇಮಿಡಿಯೇಟಾಗಿ ರಿವರ್ಸ್ ಆಗಿದೆ ಅಂತಂದಾಗ ಇಲ್ಲಿ ಯಾರು ಸೆಲ್ಲರ್ಸು ಪುಷ್ ಮಾಡೋಕ್ಕಾಗಿಲ್ಲ ಮಾರ್ಕೆಟ್ನ, ಅದಕ್ಕೋಸ್ಕರ ರಿವರ್ಸ್ ಆಗಿದೆ. ನೆಕ್ಸ್ಟ್ ನಮ್ಗೆ ಏನು ಸಿಗುತ್ತೆ, ಇಲ್ಲಿ ಒಂದು ನೆಕ್ಸ್ಟ್ ಇನ್ವರ್ಟೆಡ್ ಹ್ಯಾಮರ್ ಥರ ಕ್ಯಾಂಡಲ್ ಬರುತ್ತೆ. ಸೊ ನಾವು ಅದನ್ನೇ ನೋಡ್ತಾ ಇರಬೇಕು. ಜಸ್ಟ್ ಗ್ರೀನ್ ಕ್ಯಾಂಡಲ್ ಇದೆ, ಓಕೆ ಫೈನ್, ನಮ್ಮದು ಕಂಡೀಷನ್ ಫುಲ್ಫಿಲ್ ಆಗಿದೆ. ಫಸ್ಟ್ ಕ್ಯಾಂಡಲ್ ಗ್ರೀನ್ ಇದೆ, ಅಂದರೆ ಮಾರ್ಕೆಟ್ ಕೆಳಗಡೆಯಿಂದ ಮೇಲ್ಗಡೆ ಬರ್ತಾ ಇದೆಯಲ್ವಾ, ಸೊ ಗ್ರೀನ್ ಕ್ಯಾಂಡಲ್ ಇದೆ. ನೆಕ್ಸ್ಟ್ ಏನಾಗುತ್ತೆ, ಇನ್ವರ್ಟೆಡ್ ಹ್ಯಾಮರ್ ಥರ ಒಂದು ಕ್ಯಾಂಡಲ್ ಬರುತ್ತೆ. ಅಂದರೆ ಇನ್ವರ್ಟೆಡ್ ಹ್ಯಾಮರ್ ಆಗಿರ್ಬೋದು ಅಥವಾ ಹ್ಯಾಮರ್ ಆಗಿರ್ಬೋದು ಅಥವಾ ದೋಜಿ ಆಗಿರ್ಬೋದು, ಡ್ರ್ಯಾಗನ್ ಫ್ಲೈ ದೋಜಿ ಆಗಿರ್ಬೋದು. ಈ ಥರ ಒಂದು ಕ್ಯಾಂಡಲ್ ವಿಕ್ಸ್ ಕೆಳಗಡೆ EMAಗೆ ಕ್ರಾಸ್ ಆಗಿ ಕೆಳಗಡೆ ಪೂರ್ತಿ ದೊಡ್ಡ ವಿಕ್ಸ್ ಬಂದಿರಬಾರ್ದು. ಜೊತೆಗೆ ಮೇಲ್ಗಡೆ ಸ್ವಲ್ಪ ಎಷ್ಟೇ ವಿಕ್ ಇದ್ರೂ ನಡೆಯುತ್ತೆ. ಅಂದರೆ ಆಲ್ಮೋಸ್ಟ್ 20 ಪಾಯಿಂಟ್ಸ್, ಮೋರ್ ದೆನ್ 20 ಪಾಯಿಂಟ್ಸ್ ವಿಕ್ ಇದ್ರೂ ಈ ಸ್ಟ್ರಾಟಜಿಗೆ ಅದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ 5 EMAಗೆ ಈ ಕ್ಯಾಂಡಲ್ ಮಿಡ್ಲ್ಗೆ ಕ್ರಾಸ್ ಆಗಬೇಕು. ಅಂದರೆ ರೆಡ್ ಕ್ಯಾಂಡಲ್ ಬರಬೇಕು, ಫುಲ್ ಹೆಲ್ದಿ ಕ್ಯಾಂಡಲ್ ಬರಬೇಕಾಗಿರುತ್ತೆ. ರೆಡ್ ಕ್ಯಾಂಡಲ್ ಹೆಲ್ದಿಯಾಗಿ ಕ್ಲೋಸ್ ಆಗಬೇಕಾಗುತ್ತೆ ಕೆಳಗಡೆ. ಸಪೋಸ್ ಏನಾದರೂ ಈ ಕ್ಯಾಂಡಲ್ ಈ ಥರ ಒಂದು ದೋಜಿ ಥರ ಕ್ಯಾಂಡಲ್ ಆಗಿದ್ದರೆ ನಾವು ಎಂಟ್ರಿನ ಅವಾಯ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಪೂರ್ತಿ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆದಮೇಲೆ 5 ಪರ್ಫೆಕ್ಟಾಗಿ ಮಿಡ್ಲ್ ಕ್ರಾಸ್ ಆಗಿದೆ ಇಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಕಂಡೀಷನ್ಸ್ ಇದು ನಮ್ಮದು. 5 ಮಿಡ್ಲ್ ಕ್ರಾಸ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು 5 ಪರ್ಫೆಕ್ಟಾಗಿ ಮಿಡ್ಲ್ ಕ್ರಾಸ್ ಆಗಿದೆ. ಕ್ರಾಸ್ ಆದಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಇಮಿಡಿಯೇಟಾಗಿ ಟ್ರೇಡ್ನ ತಗೋಬೇಕಾಗುತ್ತೆ. ಸೊ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಸೇಮ್ ಕ್ಯಾಂಡಲ್ ಹೈವರೆಗೂ ಸ್ಟಾಪ್ ಲಾಸ್ ಇರುತ್ತೆ. ನಾನು ಶಾರ್ಟ್ ಪೊಸಿಷನ್ನ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಸ್ಟಾಪ್ ಲಾಸ್ ಸೆಟ್ ಬರ್ತಾ ಇತ್ತು ನಮಗೆ ಅಂತ. ಯು ಕ್ಯಾನ್ ಸಿ ಆಲ್ಮೋಸ್ಟ್ ನಮಗೆ ಅಂದರೆ ಸಪೋಸ್ ಏನಾದರೂ ಈ ವೀಕ್ ಮೇಲ್ಗಡೆ ಏನಾದರೂ ಸ್ವಲ್ಪ ಜಾಸ್ತಿ ವೀಕ್ ಇತ್ತು ಅಂತಂದರೆ ಆ ವೀಕ್ವರೆಗೂ ನಾವು SLನ ಕೊಡಬೇಕಾಗಿರುತ್ತೆ. ಸೊ ಪೂರ್ತಿ 20 ಪಾಯಿಂಟ್ಸು 30 ಪಾಯಿಂಟ್ಸು ವೀಕ್ ಬಂದಾಗ ಆವಾಗ ನಾವೇನು ಮಾಡಬೇಕಾಗುತ್ತೆ, ಸ್ವಲ್ಪ ಟ್ರೇಡನ್ನು ಅವಾಯ್ಡ್ ಮಾಡಿದರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆದಾಗ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಫಾಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಕ್ಯಾಂಡಲ್ ಸ್ಟಿಕ್ ಮೇಲೆ ಪ್ರೈಸ್ ಆ್ಯಕ್ಷನ್ ಮೇಲೆ
ಮೇಲೇ ಆಲ್ಮೋಸ್ಟ್ ಮಾರ್ಕೆಟ್ ಪೂರ್ತಿ ನಿಂತಿದೆ. ಸೊ ಅದಕ್ಕೋಸ್ಕರ ನಾವು ಪ್ರೈಸ್ ಆ್ಯಕ್ಷನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ನಮಗೆ ಟ್ರೇಡ್ ಮಾಡೋಕ್ಕಾಗೋದಿಲ್ಲ. ಸೊ ಆಲ್ಮೋಸ್ಟ್ 1:2 ನಾವು ರಿಸ್ಕ್ ರಿವಾರ್ಡನ್ನು ಇಟ್ಕೊಂಡು ಹೋದರೆ ಜಸ್ಟ್ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾವು ಎಂಟ್ರನ್ನ ತೊಗೊಂಡಿರ್ತೀವಿ. ಆಲ್ಮೋಸ್ಟ್ ಇಲ್ಲಿ ಜಸ್ಟ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಎಂಟ್ರನ್ನ ತೊಗೊಂಡಿರ್ತೀವಿ. ಸೊ ಸೇಮ್ ಕ್ಯಾಂಡಲ್ಗೆ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ, ಅಥವಾ ಸ್ವಲ್ಪ ಬಫರ್ ಕೊಟ್ಟು ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟರು ಓಕೆ ಫೈನ್. ಅಂದರೆ ಪ್ರೀಮಿಯಮಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾಟ್ ದ ಮನಿನ ತೊಗೊಂಡು, ಸೊ ಇದೆಷ್ಟಿದೆ ಅಂತಂದ್ರೆ ಆಲ್ಮೋಸ್ಟ್ ನಮಗೆ 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಬರ್ತಾಯಿತ್ತು, ಅಂದರೆ 15 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಬರ್ತಾಯಿತ್ತು ಅಂತಂದರೆ ಆಲ್ಮೋಸ್ಟ್ ನಮಗೆ 10 to 12 ಪಾಯಿಂಟ್ಸ್ವರೆಗೂ ನಾವು ಆಲ್ಮೋಸ್ಟು ಪ್ರೀಮಿಯಮಲ್ಲಿ ಸ್ಟ್ರೈಕ್ ಪ್ರೈಸಲ್ಲಿ ಅಂದರೆ ಪ್ರೀಮಿಯಮಲ್ಲಿ 12 ರೂಪೀಸ್ ಅಥವಾ 15 ರೂಪೀಸ್ ಸ್ಟಾಪ್ ಲಾಸ್ ಇಟ್ಕೊಂಡೋದ್ರು ಇಟ್ಸ್ ಫೈನ್ ಆಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ 1:2 ಟಾರ್ಗೆಟ್ ಕೊಡ್ತೀವಿ. ಒಂದು ಸೇಮ್ ಒಂದು 2-3-4 ಕ್ಯಾಂಡಲಲ್ಲಿ ಪೂರ್ತಿ ಟಾರ್ಗೆಟ್ ಹಿಟ್ ಆಗುತ್ತೆ. ನೆಕ್ಸ್ಟ್ ನೀವೇನಾದರೂ ಸಪೋಸ್ ಟ್ರಯಲ್ ಮಾಡ್ತಾ ಇದ್ದರೆ, ಅಂದರೆ 1:1 ಬಂದ ಮೇಲೆ ನಾವು ಈ ಥರ ಟ್ರಯಲ್ ಮಾಡ್ತೀವಿ ಅಂತಂದರೆ ಆಲ್ಮೋಸ್ಟ್ 1:3, 1:4ವರೆಗೂ 1:5ವರೆಗೂ ಟಾರ್ಗೆಟ್ ಕೊಟ್ಟಿದೆ, 1:6ವರೆಗೂ ಟಾರ್ಗೆಟ್ ಕೊಟ್ಟಿದೆ. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುವಂಥ ರಿವರ್ಸಲ್ ಸೆಟಪ್. ಯಾಕಂದರೆ ಮಾರ್ಕೆಟು ಅಪ್ ಆಗುವಾಗ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಸೊ ನೀವು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಇವತ್ತೇನೋ ಇಲ್ಲಿ ಏನೋ ಅದೊಂದು ರೆಸಿಸ್ಟೆನ್ಸ್ ಲೆವೆಲ್ ಇತ್ತು, ಲೆವೆಲನ್ನು ಬ್ರೇಕ್ ಮಾಡೋದಕ್ಕೋಸ್ಕರ ಈ ಥರ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ಮಾರ್ಕೆಟ್ ನೇಚರ್ ಏನಾಗಿರುತ್ತೆ ಅಂತಂದರೆ ಮೇಲ್ಗಡೆ ಹೋಗುವಾಗ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮಾರ್ಕೆಟ್ ಮೇಲೆಗೆ ಹೋಗುತ್ತೆ, ಬಟ್ ಫಾಲ್ ಆಗುವಾಗ ಇಮಿಡಿಯೇಟಾಗಿ ಫಾಲ್ ಆಗಿಬಿಡುತ್ತೆ. ಒಂದೇ 2 ಕ್ಯಾಂಡಲಲ್ಲಿ ಆಲ್ಮೋಸ್ಟ್ 100 ಪಾಯಿಂಟ್ಸ್ವರೆಗೂ ಫಾಲ್ ಆಗುತ್ತೆ. ಆಲ್ಮೋಸ್ಟ್ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಅಬ್ಸರ್ವ್ ಮಾಡಿ ನೋಡಿದರೆ, ಸೊ ಸೆಲ್ಲಿಂಗ್ ಸೈಡ್ ಏನಾಗುತ್ತೆ ಅಂದರೆ ಇಮಿಡಿಯೇಟಾಗಿ ದೊಡ್ಡ ದೊಡ್ಡ ಕ್ಯಾಂಡಲ್ ಬರುತ್ತೆ. ಸೊ ಅಪ್ ಆಗಬೇಕಾದ್ರೆ ಸ್ಲೋ ಆಗಿ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ಅಂದರೆ ಮಾರ್ಕೆಟ್ ಫಾಲ್ ಆಗಬೇಕಾದ್ರೆ ಇಮಿಡಿಯೇಟಾಗಿ ಫಾಲ್ ಆಗಿಬಿಡುತ್ತೆ. ಸೊ ಅದೇ ರಿಕವರ್ ಆಗಬೇಕಾದ್ರೆ ತುಂಬಾ ಟೈಮ್ ತೊಗೊಳುತ್ತೆ. ಸೊ ಈ ಥರ ಮಾರ್ಕೆಟ್ ನೇಚರ್ ಇರುತ್ತೆ. ಅದಕ್ಕೋಸ್ಕರ ನಾವು ಸೆಲ್ಲಿಂಗ್ ಸೆಟಪ್ಪನ್ನು ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಈಸಿಯಾಗಿ ನಾವು ಟಾರ್ಗೆಟನ್ನು ರೀಚ್ ಮಾಡೋಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ನಾನು ಈ ಟ್ರೇಡನ್ನು ಅವಾಯ್ಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಫಸ್ಟ್ ಟ್ರೇಡಲ್ಲಿ ನಮ್ಮ ಟಾರ್ಗೆಟ್ ಸಿಕ್ಕಿದೆ, ಸೊ ಡನ್ ಫಾರ್ ದ ಡೇ ಆಗಿರುತ್ತೆ ನಮ್ಮದು. ಅದಾದಮೇಲೆ ಈ ಟ್ರೇಡ್ ಬಂದರೂ ನಾನು ತೊಗೊಳ್ಳಲ್ಲ, ಯಾಕಂದರೆ ಅವಾಯ್ಡ್ ಸಪೋಸ್ ಏನಾದರೂ ಈ ಟ್ರೇಡನ್ನು ನಾನು ತೊಗೊಂಡಿರಲಿಲ್ಲ, ಈ ಟ್ರೇಡಲ್ಲಿ ಟಾರ್ಗೆಟ್ ಹಿಟ್ ಆಗಿರಲಿಲ್ಲ, ಸಪೋಸ್ ಏನಾದರೂ ಕಾಸ್ಟ್ ಹಿಟ್ ಆಗಿತ್ತು ಅಂತಂದರೆ ನೆಕ್ಸ್ಟ್ ಟ್ರೇಡ್ಗೆ ಟ್ರೈ ಮಾಡ್ತಾಯಿದ್ದೆ. ಈ ಥರ ಇನ್ನೂ ಒಂದು ಸೆಟಪ್ ಇದ್ರ ಜೊತೆಗೇ ಈ ಒಂದು ಸೆಟಪ್ ಕ್ರಾಸಸ್ ಆಗುತ್ತೆ. ಏನು ಕ್ರಾಸ್ ಆಗುತ್ತೆ ಅಂತಂದರೆ ಶೂಟಿಂಗ್ ಸ್ಟಾರ್ ಥರ ಕ್ಯಾಂಡಲ್ ಬಂದಿದೆ ನೋಡಿ. ಶೂಟಿಂಗ್ ಸ್ಟಾರ್ ಅಂದರೆ 3 ಕ್ಯಾಂಡಲ್ನ ಕಂಬೈನ್ ಮಾಡಿದರೆ ಸೊ ಶೂಟಿಂಗ್ ಸ್ಟಾರ್ ಥರ ಕ್ಯಾಂಡಲ್ ಬಂದಿದೆ. ಸೊ ಇಟ್ಸ್ ಬಿಯರಿಸ್ ಪ್ಯಾಟರ್ನ್, ಅಂದರೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿದೆ, ಶೂಟಿಂಗ್ ಸ್ಟಾರ್ ಇದೆ, ಜೊತೆಗೆ 5 EMA ಕ್ರಾಸ್ ಆಗಿದೆ, ಎಲ್ಲ ಕಂಡೀಷನ್ಸು ರೂಲ್ಸು ಫುಲ್ಫಿಲ್ ಆಗಿದೆ ಅಂದಾಗ ನಾವು ಇಮಿಡಿಯೇಟಾಗಿ ಟ್ರೇಡ್ ತೊಗೊಂಡ್ರೆ ಸೊ ಟಾರ್ಗೆಟ್ ಹಿಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಸೆಟಪ್ಪನ್ನು, ಈ ಸ್ಟ್ರಾಟಜಿನ ಎಲ್ಲಿ ಫಾಲೋ ಮಾಡಬೇಕಂದ್ರೆ ಆಲ್ಮೋಸ್ಟ್ ರೆಸಿಸ್ಟೆನ್ಸ್ ಏರಿಯಾ ಅಂದರೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ಗಳಿರುತ್ತಲ್ಲ ಅಲ್ಲಿ ಈ ಸೆಟಪ್ ಬಂದಾಗ ಪರ್ಫೆಕ್ಟಾಗಿ ಮಾರ್ಕೆಟು ಮೋರ್ ದೆನ್ 90% ಬೀಳೋಂಥ ಚಾನ್ಸ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಈ ಥರ ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋದರೆ ನೆಕ್ಸ್ಟ್ ಒಂದು ಸ್ವಲ್ಪ ಹೇಳ್ಕೊಡ್ತೇನೆ, ಅಂದರೆ ಹಿಂದ್ಗಡೆ ಹೋಗಿ ಎಲ್ಲಿ ನಮಗೆ ಈ ಥರ 5 EMA ಸೆಟಪ್ ಬಂದಿದೆ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಾರ್ಕೆಟ್ ಏನಾಗಿದೆ, ಸ್ವಲ್ಪ ಗ್ಯಾಪ್ ಓಪನ್ ಆಗಿದೆ, ಈ ಥರ ಕಂಟಿನ್ಯೂಸ್ ಮೇಲ್ಗಡೆ ಬಂದಿದೆ. ಸೊ ಇದು ಬೇರಿಶ್ ಸೈನ್ ಇದೆ, ಬಟ್ ಈ ಥರ ಯಾವುದೇ ನಮಗೆ ದೋಜಿ ಕ್ಯಾಂಡಲ್ ಬಂದಿದೆ ಮೇಲ್ಗಡೆ, ಅಂದರೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಕ್ಲೋಸ್ ಆಗಿದೆ, ಬಟ್ ಈ ಥರ ಒಂದು ದೋಜಿ ಆಗಿದೆ. ಇದು ಬಂದು ಏನಾದರೂ EMAಗೆ ಕ್ರಾಸ್ ಆಗಿದ್ರೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಆಲ್ಮೋಸ್ಟ್ ಮೋರ್ ದೆನ್ 30 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಕೊಡ್ಬೋದು. 30 ಪಾಯಿಂಟ್ ಮೇಲ್ಗಡೆ ಆ ಕ್ಯಾಂಡಲ್ ಕ್ಲೋಸ್ ಆಗಿತ್ತು ಅಂತಂದರೆ ಸೊ ಆವಾಗ ನಾವು ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಜಸ್ಟ್ 30 ಪಾಯಿಂಟ್ ಸ್ಟಾಪ್ ಲಾಸ್ ಮಾತ್ರ ನಾವು ಕೊಡಬೇಕಾಗಿರುತ್ತೆ, ಅದಕ್ಕಿಂತ ಮೇಲ್ಗಡೆ ಸ್ಟಾಪ್ ಲಾಸ್ ಕೊಡೋಂಗಿಲ್ಲ. ಯಾಕಂದರೆ 30 ಪಾಯಿಂಟ್ ನಾವು ಸ್ಪಾಟಲ್ಲಿ ಕೊಡ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ 15 to 20 ಪಾಯಿಂಟ್ಸ್ ನಾವೇನು ಮಾಡಬೇಕಾಗುತ್ತೆ, ಸೊ ಪ್ರೀಮಿಯಮಲ್ಲಿ 15 to 20 ಪಾಯಿಂಟ್ಸ್ ಕೊಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು 40 ಪಾಯಿಂಟ್ಸ್ ಅಥವಾ 50 ಪಾಯಿಂಟ್ಸ್ ಈ ಥರ ಒಂದು ದೊಡ್ಡ ಬೇರಿಶ್ ಕ್ಯಾಂಡಲ್ ಕ್ಲೋಸ್ ಆಗಿದೆ, ಸೊ ಅದರಾಗ 5 EMA ಕ್ರಾಸ್ ಆಗಿದೆ ಅಂದಾಗ ಇಲ್ಲಿ ಎಂಟ್ರಿನ ತೊಗೊಂಡು 50 ಪಾಯಿಂಟ್ಸ್ವರೆಗೂ ನೀವು ಸ್ಟಾಪ್ ಲಾಸ್ ಕೊಟ್ಟರೆ ಮೋರ್ ದೆನ್ 25-30 ಪಾಯಿಂಟ್ಸ್ವರೆಗೂ ಸ್ಟ್ರೈಕಲ್ಲಿ ನೀವು ಸ್ಟ್ರೈಕ್ ಪ್ರೈಸಲ್ಲಿ ನೀವು ಸ್ಟಾಪ್ ಲಾಸನ್ನು ಕೊಡಬೇಕಾಗುತ್ತೆ. ಸೊ ದಟ್ ಈಸ್ ನಾಟ್ ಅ ಹೆಲ್ದಿ ಸ್ಟಾಪ್ ಲಾಸ್ ಅಂತ ಹೇಳ್ತೀನಿ. ಅಂದರೆ ಆಲ್ಮೋಸ್ಟ್ ನಾವು ಕಡಿಮೆ ರಿಸ್ಕನ್ನು ತೊಗೊಂಡು ಟಾರ್ಗೆಟ್ ಜಾಸ್ತಿ ತಗೊಳ್ಳೋದು ಕಡೆ ಟ್ರೈ ಮಾಡಬೇಕು. ಅದು ಅಲ್ಲಿ ಮಾತ್ರ ವಿನ್ನಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ನೋಡಿ ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಮಾರ್ಕೆಟು ಈ ದಿನ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಮಾರ್ಕೆಟ್ ಏನಾಗಿದೆ ಸ್ವಲ್ಪ ಫ್ಲ್ಯಾಟ್ ಓಪನ್ ಆಗಿದೆ. ಓಕೆ, ಫ್ಲ್ಯಾಟ್ ಓಪನ್ ಆಗಿದೆ, ಕೆಳಗಡೆ ಫಾಲ್ ಆಗಿದೆ, ಆ ಥರ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಏನಾಗಿದೆ, ಇಲ್ಲಿ 5 EMA ನಮಗೆ ವರ್ಕ್ ಆಗ್ತಾ ಇದೆ ನೋಡಿ. ಓಕೆ, ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲಲ್ಲಿ ನಮಗೆ ನೋಡ್ಬೋದು ಆಲ್ಮೋಸ್ಟು ಇಲ್ಲಿನೂ ನಮಗೆ 5 EMA ವರ್ಕ್ ಆಗುತ್ತೆ. ಆಲ್ಮೋಸ್ಟ್ ನಾವು ಇಲ್ಲಿ ಕ್ಲೋಸ್ ಆದಮೇಲೆ ಇಮಿಡಿಯೇಟಾಗಿ ಎಂಟ್ರಿನ ತೊಗೊಂಡ್ರೆ ಆಲ್ಮೋಸ್ಟ್ ನೋಡಿ ಇಲ್ಲಿ 35-33 ಪಾಯಿಂಟ್ಸ್ವರೆಗೂ ನಮಗೆ ಸ್ಟಾಪ್ ಲಾಸ್ ಕೊಡಬೇಕಾಗಿರುತ್ತೆ. ಸೊ 33 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಅಂದರೆ ಮೋರ್ ದೆನ್ 25 to 30 ಪಾಯಿಂಟ್ ನಮಗೆ ಈಸಿಯಾಗಿ ಸ್ಟಾಪ್ ಲಾಸನ್ನು ಕೊಡ್ಬೋದು. ಆವಾಗ ಮೋರ್ ದೆನ್ 30 ಪಾಯಿಂಟ್ಸ್ ಬಂದಾಗ ನಾವೇನು ಮಾಡಬೇಕು, ಸ್ವಲ್ಪ ರೀಟೆಸ್ಟಿಗೆ ಬರೋವರೆಗೂ ಅಂದರೆ 5 EMAವರೆಗೂ ರೀಟೆಸ್ಟಿಗೆ ಬರೋವರೆಗೂ ವೇಟ್ ಮಾಡಿದರೆ ರಿಸ್ಕ್ ರಿವಾರ್ಡ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ರಿಸ್ಕನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಆಲ್ಮೋಸ್ಟ್ ಆಗಿ ನಾವು ರಿಸ್ಕನ್ನು ಕಡಿಮೆ ತೊಗೊಂಡ್ರೆ ಈಸಿಯಾಗಿ ಟಾರ್ಗೆಟ್ ಸಿಗುವಂಥ ಸಾಧ್ಯತೆ ಇದೆ. ಆಲ್ಮೋಸ್ಟ್ ನಮಗೆ 50 ಪಾಯಿಂಟ್ಸ್ವರೆಗೂ ರಿಸ್ಕನ್ನು ತೊಗೊಂಡ್ರೆ 100 ಪಾಯಿಂಟ್ಸನ್ನು ನಾವು ಕ್ಯಾಪ್ಚರ್ ಮಾಡಲೇಬೇಕಾಗಿರುತ್ತೆ. ಇಲ್ಲ ಅಂತಂದರೆ ನಾವು ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡೋದು ಹಾಗೇ ಆಗೋದೇ ಇಲ್ಲ. ಯಾಕಂದರೆ ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡಬೇಕಾಗುತ್ತೆ ಮಸ್ಟ್ ಆ್ಯಂಡ್ ಶುಡ್ ಆಗಿ. ನಾವು 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಕೊಡ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ 20 ಪಾಯಿಂಟ್ಸ್ವರೆಗೂ ನಾವು
ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡಬೇಕಂದ್ರೆ 1:2ವರೆಗೂ ನಾವು ಅಟ್ಲೀಸ್ಟ್ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ನಾವು ಜಾಸ್ತಿ ರಿಸ್ಕನ್ನು ತೊಗೊಂಡ್ರೆ ಜಾಸ್ತಿ ರಿವಾರ್ಡ್ವರೆಗೂ ವೇಟ್ ಮಾಡಬೇಕಾಗುತ್ತೆ. ಕೆಲವೊಂದು ಸರಿ ಮಾರ್ಕೆಟ್ ಸೈಡ್ ವೇ ಆಗಿಬಿಡುತ್ತೆ. ನಮಗೆ ಒಂದು 50 ಪಾಯಿಂಟ್ಸ್ವರೆಗೂ ನಾವು ರಿಸ್ಕನ್ನು ತೊಗೊಂಡಿದ್ದೀವಿ ಅಂತಂದರೆ ನಾವು 50 ಪಾಯಿಂಟ್ಗೆ ಇಲ್ಲಿ ಎಂಟ್ರಿನ ತೊಗೊಂಡು 100 ಪಾಯಿಂಟ್ವರೆಗೂ ನಾವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಸೊ 100 ಪಾಯಿಂಟ್ಗೆ ಮಾರ್ಕೆಟ್ ಏನು ಮಾಡುತ್ತೆ, ಇವತ್ತು ಫಾಲ್ ಆಗಿದೆ, ಈ ಪ್ಯಾಟರ್ನಲ್ಲಿ ಫಾಲ್ ಆಗಿದೆ ಅಂದ್ಕೊಳ್ಳಿ ಇವತ್ತಿನ ದಿನ. ಬಟ್ ಏನಾಗುತ್ತೆ, ಕೆಲವೊಂದು ಸಲ ಮಾರ್ಕೆಟು ಈ ಥರ ಒಂದು 50-60 ಪಾಯಿಂಟ್ನಲ್ಲಿ ಸೈಡ್ ವೇ ಆಗಿ ಕ್ಲೋಸ್ ಆಗಿಬಿಡುತ್ತೆ. ಆವಾಗ ಪ್ರೀಮಿಯಂ ಡಿಕೆ ಆಗಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ರಿಸ್ಕನ್ನು ಆಲ್ಮೋಸ್ಟ್ ನಾವು ಕಡಿಮೆ ಮಾಡಿಕೊಂಡು ಟ್ರೇಡನ್ನು ತೊಗೋಬೇಕಾಗುತ್ತೆ. ವೇಟ್ ಮಾಡಬೇಕು, ನೆಕ್ಸ್ಟ್ ಅಪಾರ್ಚುನಿಟಿ ಬರುತ್ತೆ. ಇವತ್ತೇನಾದರೂ ನಮಗೆ ಯಾವುದೇ ಅಪಾರ್ಚುನಿಟಿ ಬರಲ್ಲ ಅಂತಂದರೆ ನಾವು ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಡೇ ಏನಾದರೂ ನಮಗೆ ಅಪಾರ್ಚುನಿಟಿ ಬಂದೇ ಬರುತ್ತೆ ಮಾರ್ಕೆಟಲ್ಲಿ. ನಾವು ಒಂದು 2-3 ಸೆಟಪ್ಗಳನ್ನು ಪರ್ಫೆಕ್ಟಾಗಿ ಬ್ಯಾಕ್ ಟೆಸ್ಟ್ ಆಗಿ ಪರ್ಫೆಕ್ಟಾಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಪ್ರೈಸ್ ಆ್ಯಕ್ಷನ್ ದಿನಾಲು ವರ್ಕ್ ಆಗೇ ಆಗುತ್ತೆ. ಒಂದಲ್ಲ ಒಂದು ನಮ್ಗೆ ಸೆಟಪ್ ಸಿಗುತ್ತೆ, ನಾವು ಟ್ರೇಡನ್ನು ಈಸಿಯಾಗಿ ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದೇ ಏರಿಯಾದಲ್ಲಿ ಮಾರ್ಕೆಟು ಇಲ್ಲಿ ನಮಗೆ ಎಂಟ್ರಿನ ತೊಗೊಂಡು ಆಲ್ಮೋಸ್ಟ್ 31 ಪಾಯಿಂಟ್ವರೆಗೂ ನಾವು ಸ್ಟಾಪ್ ಲಾಸನ್ನು ಹಾಕಿದರೆ ಆಲ್ಮೋಸ್ಟ್ 1:2ವರೆಗೂ ಈಸಿಯಾಗಿ ನಾವು ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡೋಂಥ ಸಾಧ್ಯತೆ ಇರ್ತಾಯಿತ್ತು. ಸೊ ಆಲ್ಮೋಸ್ಟ್ ನೋಡ್ಬೋದು ನೀವೀಗ 1:2. ಓಕೆ ಫ್ರೆಂಡ್ಸ್, ಮತ್ತೆ ಸ್ವಲ್ಪ ಹಿಂದ್ಗಡೆ ಹೋಗಿ ನಾವು ನೋಡೋಣ ಮತ್ತೆ ಇದೇ ಏರಿಯಾದಲ್ಲಿ ಮತ್ತೆ ಏನಾದರೂ ಈ ಥರ ಸೆಟಪ್ ಬರ್ತಾ ಇದೆ ಅಂತ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು 23 ಡಿಸೆಂಬರಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಮಾರ್ಕೆಟ್ ಏನಾಗಿದೆ ಇಲ್ಲಿ ಅಂತ. ಪೂರ್ತಿ ಮಾರ್ಕೆಟ್ ಪಿಕ್ಚರ್ ಏನಾಗುತ್ತೆ ಅಂದರೆ ಗ್ಯಾಪ್ ಅಪ್ ಓಪನ್ ಆಗಿದೆ, ಇದರ ಕನ್ಸಾಲಿಡೇಷನ್ ಆಗಿದೆ. ಕನ್ಸಾಲಿಡೇಷನ್ ಆಗಿ ಮತ್ತೆ ಮೇಲ್ಗಡೆ ಹೋಗಿ ಸೊ ಈ ಥರ ಒಂದು ರೆಸಿಸ್ಟೆನ್ಸ್ ಏರಿಯಾಗೆ ಹಾಲ್ಟ್ ಆಗಿ ಮಾರ್ಕೆಟ್ ಫಾಲ್ ಆಗಿದೆ. ಫಾಲ್ ಆಗೋದಕ್ಕೆ ಅದರ ಹಿಂದೆ ಒಂದು ರೀಸನ್ ಇರುತ್ತೆ, ಅಲ್ಲಿ ನಾವು ಸೆಟಪ್ಪನ್ನು ಹುಡುಕಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಸ್ವಲ್ಪ ನಾವು ಹಿಂದ್ಗಡೆ ಚಾರ್ಟಲ್ಲಿ ಹೋಗಿ ನೋಡಿದ್ರೆ ಈ ಏರಿಯಾ ನೋಡ್ಬೋದು ಆಲ್ಮೋಸ್ಟು. ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ಏನಾಗಿದೆ ಈ ಥರ ಫಾಲ್ ಆಗಿದೆ. ಈ ಥರ ಫಾಲ್ ಆಗಿ ಈ ಏರಿಯಾಗೆ ಬ್ರೇಕ್ ಮಾಡೋಕ್ಕಾಗದೆ ಮೇಲ್ಗಡೆ ಹೋಗಿ ಈ ಥರ ಕನ್ಸಾಲಿಡೇಷನ್ ಆಗಿ ಕ್ಲೋಸ್ ಆಗಿದೆ, ಅಂದರೆ ಸೈಡ್ ವೇ ಇದೆ. ಸೊ ನೆಕ್ಸ್ಟ್ ಏನಾಗಿದೆ, ಈ ಮಾರ್ಕೆಟ್ ಇಲ್ಲಿ ಬಂದು ಈ ಏರಿಯಾನ ಬ್ರೇಕ್ ಆಗಿದೆ, ಬ್ರೇಕ್ ಆಗಿ ಮೇಲ್ಗಡೆ ಹೋಗಿದೆ, ಸಸ್ಟೈನ್ ಆಗೋಕ್ಕಾಗಿಲ್ಲ. ಸೊ ಮತ್ತೆ ಇಮಿಡಿಯೇಟಾಗಿ ಮತ್ತೆ ಫಾಲ್ ಆಗಿದೆ. ಈ ಥರ ಟಚ್ ಆಗಿ ಬಂದಿದೆ ಅಂದಮೇಲೆ ದಿಸ್ ಈಸ್ ಆಲ್ಸೋ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಅಂದರೆ ಮಾರ್ಕೆಟ್ ಫಾಲ್ ಆಗಬೇಕಾದ್ರೆ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಮಾರ್ಕೆಟ್ ಕೆಳಗಿಂದ ಮೇಲ್ಗಡೆ ಹೋಗಬೇಕಾದ್ರೆ ರೆಸಿಸ್ಟೆನ್ಸ್ ಝೋನ್ ಆಗಿ ವರ್ಕ್ ಆಗುತ್ತೆ. ಸೊ ಇದೇ ಥರ ನಾವು ಚಾರ್ಟಲ್ಲಿ ಹಿಂದ್ಗಡೆ ಹೋಗಿ ಲೈನನ್ನು ಡ್ರಾ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಜಸ್ಟ್ ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡಿ ಇಟ್ಕೊಳ್ಳೋಣ. ಓಕೆ, ಈ ಥರ ಒಂದು ಲೈನ್ನ ಡ್ರಾ ಮಾಡಿ ಇಟ್ಕೋಬೇಕಾಗತ್ತೆ. ಅಂದರೆ ರೆಸಿಸ್ಟೆನ್ಸ್ ಏರಿಯಾ ನೋಡ್ಬೋದು 23,867, ಇದು ಎಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನೋಡ್ಬೋದು. ಆಲ್ಮೋಸ್ಟ್ 2 ಸಾರಿ ಟಚ್ ಆಗಿದೆ, ಇಲ್ಲಿ ಟಚ್ ಆಗಿದೆ. ಸೊ ರೆಸಿಸ್ಟೆನ್ಸ್ ಆಗಿದೆ, ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿದೆ, ಈ ಏರಿಯಾಗೆ ಸಂಬಂಧಪಟ್ಟಂಗೆ ರೆಸಿಸ್ಟೆನ್ಸ್ ಆಗಿದೆ. ಸೊ ಈ ಥರ ರೆಸಿಸ್ಟೆನ್ಸ್ ಝೋನ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಪ್ರೈಸ್ ಆ್ಯಕ್ಷನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಏನಾಗಿದೆ, ಈ ಥರ ಮೇಲ್ಗಡೆ ಬಂದಿದೆ. ಇಲ್ಲಿ ನಮಗೆ ಒಂದು ಫಾಲ್ ಆಗಿದೆ ಅಲ್ವಾ, ಇಲ್ಲಿ ನಮಗೆ ಒಂದು ಸೆಟಪ್ ಸಿಗ್ತಾ ಇದೆ ನೋಡ್ಬೋದು. ಆಲ್ಮೋಸ್ಟ್ 5MA ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗಿದೆ. ಜಸ್ಟ್ ನೋಡ್ಬೋದು ಇಲ್ಲಿ ಈ ಥರ ಫಾಲ್ ಆಗಿದೆ. 5MA ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಇಲ್ಲಿ ಕಂಡೀಷನ್ಸ್ ಯಾವ ಥರ ಬರ್ತಾ ಇದೆ ನೋಡ್ಬೋದು. ಜಸ್ಟ್ ನಾವು ನೋಡಿದರೆ ಇಲ್ಲಿ ನಮಗೆ ಈ ಥರ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಎಸ್, ನಮ್ಮ ಕಂಡೀಷನ್ ಫುಲ್ಫಿಲ್ ಆಗಿದೆ, ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಇಮಿಡಿಯೇಟಾಗಿ ಒಂದು ದೋಜಿ ಥರ ಒಂದು ಕ್ಯಾಂಡಲ್ ಬರ್ತಾ ಇದೆ. ದೋಜಿ ಕ್ಯಾಂಡಲ್ ಇದೆ, ರೆಡ್ ಕ್ಯಾಂಡಲ್ ಇದೆ. ದಟ್ ಇಸ್ ಆಲ್ಸೋ ಬಿಯರಿಶ್ ಸೈನ್, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇಮಿಡಿಯೇಟಾಗಿ 5MA ಕ್ರಾಸ್ ಓವರ್ ಆಗಿದೆ. ದಿಸ್ ಹೆಲ್ದಿ ಕ್ಯಾಂಡಲ್ ಇದೆ. ಈ ಥರ 5MA ಮಿಡ್ಲ್ಗೆ ಕ್ರಾಸ್ ಆಗಿದೆ. ಇಲ್ಲಿ ಎಂಟ್ರಿನ ನಾವು ಈಸಿಯಾಗಿ ತೊಗೋಬೋದಾಗಿರುತ್ತೆ. ಜಸ್ಟ್ ನಾನು ಶಾರ್ಟ್ ಪೊಸಿಷನ್ ಡ್ರಾ ಮಾಡಿ ಇಟ್ಕೊತೀನಿ. ಜಸ್ಟ್ ಈ ಥರ ಒಂದು ಶಾರ್ಟ್ ಪೊಸಿಷನ್ ಡ್ರಾ ಮಾಡಿ ಜಸ್ಟ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಕೊಟ್ಟರೆ ಆಲ್ಮೋಸ್ಟ್ 20 ಪಾಯಿಂಟ್ಸ್ವರೆಗೂ ನಮ್ಮ ಸ್ಟಾಪ್ ಲಾಸ್ ಬರ್ತಾ ಇತ್ತು. ಜಸ್ಟ್ ನೋಡಿ ಇಲ್ಲಿ ಆಲ್ಮೋಸ್ಟ್ 1 ಎಲ್ಲಿವರೆಗೂ ಟಾರ್ಗೆಟ್ ಇದೆ, 1 ಆಲ್ಮೋಸ್ಟ್ ಫುಲ್ ಡೇ ಮಾರ್ಕೆಟ್ ಫಾಲ್ ಆಗಿದೆ. ಅಲ್ಲಿಂದ ಹಿಡಿದು ಆಲ್ಮೋಸ್ಟ್ ನೋಡ್ಬೋದು ನೀವು, ಫುಲ್ ಡೇ ಮಾರ್ಕೆಟ್ ಫಾಲ್ ಆಗಿದೆ ಅಂತಂದರೆ ಪ್ರತಿ ಇಲ್ಲಿವರೆಗೂ ಅಂದರೆ ಟ್ರಯಲ್ ಮಾಡ್ತಾ ಬಂದರೂ ಇಷ್ಟು ಈಸಿಯಾಗಿ ನಾವು ಪಡ್ಕೋಬೋದಾಗಿರುತ್ತೆ. 1:5ವರೆಗೂ ಅಂದರೆ 1:2 ನಮಗೆ ಸಾಕು ರಿಸ್ಕ್ ರಿವಾರ್ಡ್. ನೀವು ಪ್ರಾಫಿಟ್ ಮಾಡೋದಕ್ಕೆ 1:2 ರಿಸ್ಕ್ ರಿವಾರ್ಡ್ ಈಸ್ ಇನಫ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನಾದರೂ ನೀವು ಹಾಫ್ ಕ್ವಾಂಟಿಟಿನ ಬುಕ್ ಮಾಡಿ ಹಾಫ್ ಕ್ವಾಂಟಿಟಿನ ಟ್ರಯಲ್ ಮಾಡ್ತೀನಿ, ಇಲ್ಲ 70% ಕ್ವಾಂಟಿಟಿನ ಬುಕ್ ಮಾಡಿ 30% ನಾನು ಟ್ರಯಲ್ ಮಾಡ್ತೀನಿ ಅನ್ನೋರಿದ್ರೆ ಈಸಿಯಾಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ನಾವು ರಿವಾರ್ಡನ್ನು ಕಲೆಕ್ಟ್ ಮಾಡಬೇಕಾಗಿರುತ್ತೆ, ಕಲೆಕ್ಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ಜಸ್ಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ನಾವು ಇಂಟರ್ನೆಟ್ ತೊಗೊಳ್ತೀವಿ. ಜಸ್ಟ್ 20 ಪಾಯಿಂಟ್ಸ್ ಮೇಲ್ಗಡೆ ಸ್ಟಾಪ್ ಲಾಸ್, ಅಂದರೆ ಸೇಮ್ ಕ್ಯಾಂಡಲ್ ಹೈಗೆ ಸ್ಟಾಪ್ ಲಾಸ್ ಇರುತ್ತೆ. ಜಸ್ಟ್ ಇಮಿಡಿಯೇಟಾಗಿ ಕ್ಲೋಸ್ ಆದ ತಕ್ಷಣ ಎಂಟ್ರಿ ತಗೋ. ಸ್ವಲ್ಪ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಸ್ವಲ್ಪ ಅಂದರೆ ಪ್ರೀಮಿಯಮಲ್ಲಿ ನಾವು ಸ್ವಲ್ಪ ಬಫರ್ ಕೊಡಬೇಕಾಗುತ್ತೆ. ಯಾಕಂದರೆ ಇಮಿಡಿಯೇಟಾಗಿ ಸ್ಪೈಕಲ್ಲಿ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಾದಮೇಲೆ ಇಮಿಡಿಯೇಟಾಗಿ ಮಾರ್ಕೆಟ್ ಏನಾಗಿದೆ, ಯಾವ ಥರ ಫಾಲ್ ಆಗಿದೆ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾದ್ರೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗುತ್ತೆ. ಫಾಲ್ ಆಗಬೇಕಾದ್ರೆ ಇಮಿಡಿಯೇಟಾಗಿ ಮಾರ್ಕೆಟ್ ತುಂಬಾ ಸ್ಪೀಡಾಗಿ ಫಾಲ್ ಆಗುತ್ತೆ. ಇಲ್ಲಿ ನಮಗೆ ಆಲ್ಮೋಸ್ಟ್ ನಮಗೆ ನೋಡ್ಬೋದು 122 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಕೊಟ್ಟಿದೆ ಮಾರ್ಕೆಟು. ಜಸ್ಟ್ 102 ಬಂದಿದೆ ಅಂತಂದರೆ ಮೋರ್ ದೆನ್ 80 ಪಾಯಿಂಟ್ಸ್ವರೆಗೂ ಪ್ರೀಮಿಯಮ್ಮು ಎಟ್ ದ ಮನಿ ಪ್ರೀಮಿಯಮೇ ಮೋರ್ ದೆನ್ 60 to 80 ಪಾಯಿಂಟ್ ಸಿಕ್ಬಿಡುತ್ತೆ ನಮಗೆ ಈಸಿಯಾಗಿ. ಅದಕ್ಕೋಸ್ಕರ ಇಂತಹ ಒಂದು ಟ್ರೇಡನ್ನು ತೊಗೊಂಡ್ರೆ, ಇಂಥ ಒಂದು ಟ್ರೇಡ್ ನಮಗೆ ಸಿಕ್ಕರೆ ಆಲ್ಮೋಸ್ಟ್ 3-4 ಟ್ರೇಡಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿರೋ ಟ್ರೇಡ್ಸ್ ಎಲ್ಲ ಇಮಿಡಿಯೇಟಾಗಿ ಒಂದೇ ಟ್ರೇಡಲ್ಲಿ ನಮಗೆ ರಿಕವರಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಥರ ಸೆಟಪ್ ಬೇಸ್ ಮೇಲೆ ಫಾಲೋ ಮಾಡಿದ್ರೆ ಅಂದರೆ 5MA ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆಲ್ಮೋಸ್ಟ್ ದಿನಕ್ಕೆ ಒಂದು ಸೆಟಪ್ ಅಂತೂ ಬಂದೇ ಬರುತ್ತೆ. ನೋಡ್ತಾ ಇದ್ದರೆ ಆಲ್ಮೋಸ್ಟ್ ನೀವು
ಜಸ್ಟ್ ನೋಡ್ಬೋದು. ಈಗ 2 ದಿನದಿಂದನೇ ನಾವು ನೋಡ್ಬೋದು. ಇಲ್ಲಿ ಜಸ್ಟ್ ಇಲ್ಲಿ ಒಂದು 5 MA ಈ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಒಂದು 5 MA ಇವತ್ತು ಸಿಗ್ತಾ ಇತ್ತು ನಮಗೆ 24 ಡಿಸೆಂಬರ್ಗೆ, 23 ಡಿಸೆಂಬರ್ಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ಏನಾಗಿದೆ ಇಲ್ಲಿ ನೋಡ್ಬೋದು, ಈ ಥರ ಈ ಏರಿಯಾದಲ್ಲಿ ಇಲ್ಲಿ ನಮಗೆ ಕಂಡೀಷನ್ಸು ಫುಲ್ಫಿಲ್ ಆಗಿಲ್ಲ, ಬಟ್ ಮಾರ್ಕೆಟ್ ಫಾಲ್ ಆಗಿದೆ, ಬಟ್ ಕಂಡೀಷನ್ ಫುಲ್ಫಿಲ್ ಆಗಿಲ್ಲ. ಇಲ್ಲಿ ನಾವು ಟ್ರೇಡನ್ನು ಅವಾಯ್ಡ್ ಮಾಡ್ತೀವಿ. ನೆಕ್ಸ್ಟ್ ಇದೇ ಥರ ಏನಾದರೂ ಈ ಥರ ಬಂದು ಈ ರಿವರ್ಸಲ್ ಬಂದು ಈ ರೆಸಿಸ್ಟೆನ್ಸ್ ಏರಿಯಾ ಕಡೆ ಬಂದು ಇಲ್ಲಿ ಏನಾದರೂ ಬಂದಿದ್ದರೆ 5 MA ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ವೇಟ್ ಮಾಡಬೇಕಾಗುತ್ತೆ ನಾವು. ರೆಸಿಸ್ಟೆನ್ಸು ಸಪೋರ್ಟನ್ನು ನೋಡಿಕೊಂಡು ಈ 5 MA ವರ್ಕ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸಿಗ್ತಾ ಇದೆ ನಮಗೆ ಜಸ್ಟ್ ಒಂದೇ ವಾರದಲ್ಲಿ ಆಲ್ಮೋಸ್ಟ್ ನಮಗೆ 3 ಸೆಟಪ್ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಮೋರ್ ದೆನ್ 1:3 ಅಂದರೆ ಇದು 1:3 1:4 ಟಾರ್ಗೆಟ್ ಇದೆ, ಇದು 1:3 1:4 ಟಾರ್ಗೆಟ್ ಇದೆ, ಇದು 1:4 ಟಾರ್ಗೆಟ್ ಇದೆ. ಸೊ ಈ ಥರ ಜಾಸ್ತಿ ರಿವಾರ್ಡ್ ಇರುವಂಥ ಸೆಟಪ್ಗಳನ್ನು ಫಾಲೋ ಮಾಡಿದರೆ ನಾವು ಪ್ರಾಫಿಟ್ ತುಂಬಾ ಈಸಿಯಾಗಿ ಮಾಡ್ಬೋದಾಗಿರುತ್ತೆ. ಸೊ ಆಪ್ಷನ್ ಟ್ರೇಡಿಂಗಲ್ಲಿ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡೋದಾಗಿರುತ್ತೆ. ಆಪ್ಷನ್ ಬೈಯಿಂಗಲ್ಲಿ ಪರ್ಟಿಕ್ಯುಲರಾಗಿ ಆಪ್ಷನ್ ಬೈಯಿಂಗ್ ಮಾಡೋದ್ರಿಗೆ ಮೊಮೆಂಟಮ್ ಸಿಕ್ಕರೆ ಈ ಥರ ಒಂದು ಟ್ರೇಡ್ ಬಂದರೆ ಸಾಕು, ಆಲ್ಮೋಸ್ಟು 3-4 ಟ್ರೇಡಲ್ಲಿ SL ಹಿಟ್ ಆಗಿರೋದೆಲ್ಲ ಈಸಿಯಾಗಿ ರಿಕವರ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಇಮಿಡಿಯೇಟಾಗಿ ಒಂದು ನ್ಯೂ ಟ್ರೇಡನ್ನು ಮಾಡೋದಕ್ಕೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಮಾರ್ಕೆಟಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದ್ರೆ ಸಿಗೋಣ. ಥ್ಯಾಂಕ್ ಯು.